ಸ್ಟೂಡೆಂಟ್ಸ್, ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಯಾವ ಜಾಬ್ ನೋಟಿಫಿಕೇಶನ್ ಬಿಡ್ತಿಲ್ಲ. ಸೊ ನಮಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ, ಒಂದು ನೋಟಿಫಿಕೇಶನ್ ಬರ್ತಿಲ್ಲ. ಸೊ ಆದ್ದರಿಂದ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾತ್ರ ಒಂದು ಒಳ್ಳೆ ಅವಕಾಶ. SSC GDದಲ್ಲಿ 25,000 ಪ್ಲಸ್ ವೇಕೆನ್ಸೀಸ್ ಕರೆದಿದ್ದಾರೆ. ಅದ್ರ ಫುಲ್ ಡೀಟೇಲ್ ಏನಿದೆ ನೋಡೋಣ ಬನ್ನಿ. ಸೊ ಮಲ್ಟಿಪಲ್ ಜಾಬ್ ರೂಲ್ಗೆ ಕರೆದಿದ್ದಾನೆ. ವೇಕೆನ್ಸಿ ಬಂದ್ಬಿಟ್ಟು 25,487 ಪೋಸ್ಟ್ ಇದಾವೆ SSC GDಯಲ್ಲಿ, ಹೌದಾ. ಸೊ ಅಪ್ಲೈ ಮಾಡಿ ಬಂದ್ಬಿಟ್ಟು ಆನ್ಲೈನ್ ಇರುತ್ತೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದೆ 31/12/2025. ಈ ಮಂತು ನಿಮಗೆ ಎಂಡ್ ತನಕ ಟೈಮ್ ಇದೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾರು ಅಪ್ಲೈ ಮಾಡ್ಬೋದಪ್ಪ ಅಂದರೆ ಆಲ್ ಇಂಡಿಯಾ ಮೇಲ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. SSLC ಆದವರು, ಡಿಗ್ರಿ ಆದವರು ಕೂಡ ಅಪ್ಲೈ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. SSLC ಅಂದರೆ SSLC ಆದವರು ಅಷ್ಟೇ ಅಪ್ಲೈ ಮಾಡ್ಬೇಕಂತೇನಿಲ್ಲ. ಮಿನಿಮಮ್ SSLC ಕ್ವಾಲಿಫಿಕೇಶನ್ ಇರಲೇಬೇಕು. ಮ್ಯಾಕ್ಸಿಮಮ್ ಎಷ್ಟಾದರೂ ಇದು ನಡ್ತದೆ. ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಅಪ್ಲೈ ಮಾಡ್ತಾರೆ, PhD ಆದವರು ಕೂಡ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಆ ಥರ ಬಂದಿದೆ, ಜಾಬ್ ಸಿಗ್ತಿಲ್ಲ. ಸೊ ಡಿಗ್ರಿ PhD ಆದವರು ಕೂಡ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಗೌರ್ಮೆಂಟ್ ಜಾಬ್ ಮೀನ್ಸ್ ಸಣ್ಣ ಸಣ್ಣ ಜಾಬ್ಗೂ ಅಪ್ಲೈ ಮಾಡೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಜಾಬ್ ಕರೀತಾ ಇಲ್ಲ. ಆದ್ದರಿಂದ ಯಾವ್ದು ಸಿಗುತ್ತಪ್ಪ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಆದರೆ ಸಾಕು ಅನ್ನೋದ್ರಲ್ಲಿ ನಮ್ಮ ಪರಿಸ್ಥಿತಿ ಬಂದಿದೆ. ಇವಾಗ ಎಜುಕೇಷನ್ ಸಿಸ್ಟಮ್ ಆ ಥರ ಬಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ನೋಡೋಣ ನೆಕ್ಸ್ಟ್. ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 30 to 50,000 ಸ್ಟಾರ್ಟಿಂಗೇ ಸಿಗುತ್ತೆ. ಆಲ್ ಇಂಡಿಯಾ ಲೊಕೇಶನ್ ಅಲ್ಲಿ ವರ್ಕ್ ಮಾಡ್ಬೋದು, ಹೌದಾ. ಸೊ ಎಕ್ಸಾಮ್ ಮೋಡ್ ಬಂದ್ಬಿಟ್ಟು CBE ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಆ್ಯಂಡ್ ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಫಸ್ಟ್ ನಿಮಗೆ ಟೆಸ್ಟ್, ಆಮೇಲೆ ಫಿಸಿಕಲ್ ಟೆಸ್ಟ್, ಆಮೇಲೆ ಮೆಡಿಕಲ್ ಟೆಸ್ಟ್, ಹೌದಾ. N ಆಗಿದೆ M ಅದು, ಹೌದಾ. ಸೊ ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಆಗಬೇಕು, ಆಮೇಲೆ ಸೆಲೆಕ್ಷನ್ ಬೈ ಎಕ್ಸಾಮ್, ಹೌದಾ. ನಿಮ್ದು ಎಕ್ಸಾಮ್ ತಗೋತಾರೆ. ಎಕ್ಸಾಮ್ ಆದಮೇಲೆ ಆಮೇಲೆ ಏನಾಗುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಆಮೇಲೆ ಫಿಸಿಕಲ್ ಟೆಸ್ಟು, ಆಮೇಲೆ ಮೆಡಿಕಲ್ ಟೆಸ್ಟ್. ಸೊ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮಿನಿಮಮ್ SSLC ಆಗಿರಬೇಕು. ಮ್ಯಾಕ್ಸಿಮಮ್ ಎಷ್ಟಾದರೂ ನಡೆಯುತ್ತೆ, ಎಷ್ಟಾದರೂ ಇರ್ಬೋದು. ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡೋದು, PhD ಆದರೂ ಕೂಡ ಅಪ್ಲೈ ಮಾಡೋದು, ಏನು ಪ್ರಾಬ್ಲಮ್ ಇಲ್ಲ. ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೋಬಹುದು. ಏಜ್ ಲಿಮಿಟ್ ಬಂದ್ಬಿಟ್ಟು 18 to 23 ಜನರಲ್ಗೆ ಇರುತ್ತೆ. ಆ್ಯಂಡ್ OBC ಅವರಿಗೆ 3 years ರಿಲ್ಯಾಕ್ಸೇಷನ್ ಇರುತ್ತೆ. SC ST ಅವರಿಗೆ 5 years ರಿಲ್ಯಾಕ್ಸೇಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಅಪ್ಪ ಏನೇನು ಬೇಕಪ್ಪ ಅಂದ್ರೆ ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡ್ ಬೇಕು, ಲೈಸೆನ್ಸ್ ಬೇಕು, ಫೋಟೋ, SSLC, TC ಆ್ಯಂಡ್ ಅಡ್ರೆಸ್ ಪ್ರೂಫ್ ಇದ್ರೆ ನಿಮ್ಮದು ಇರುತ್ತಲ್ಲ ಆಧಾರ್ ಕಾರ್ಡ್ ಇಲ್ಲ ಇದು ವೋಟರ್ ID. ಆಮೇಲೆ ರೂರಲ್ ಇದ್ರೆ ರೂರಲ್ ಸರ್ಟಿಫಿಕೇಟು, ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಫಿಟ್ನೆಸ್ ಸರ್ಟಿಫಿಕೇಟು, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಇದ್ರೆ ಅದು ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟ್. ಇಷ್ಟು ನಿಮ್ಮದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಫಿಸಿಕಲ್ ಟೆಸ್ಟಲ್ಲಿ ಏನೇನು ಇರುತ್ತಪ್ಪ ಅಂದರೆ ಮೇಲು 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ, 24 minutes ಟೈಮ್ ಇರುತ್ತೆ, ಆರಾಮಾಗಿ ಕೂಲಾಗಿ ಓಡ್ಬೋದು, ಹೌದಾ. ಸೊ ನೆಕ್ಸ್ಟ್ ಫೀಮೇಲ್ ಆದರೆ 1.6 ಕಿಲೋಮೀಟರ್ ಇರುತ್ತೆ, 6 ಕಿಲೋಮೀಟರ್ 600 ಕಿಲೋಮೀಟರ್ ಅಂದರೆ 1.5 ಕಿಲೋಮೀಟರ್ ಮೇಲೆ 100 ಮೀಟರ್, 8.30 minutes ಇರುತ್ತೆ, 8.5 ನಿಮಿಷ ಟೈಮ್ ಇರುತ್ತೆ. ಆರಾಮಾಗಿ ವರ್ಕ್ ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಆಗುತ್ತೆ, ಹೌದಾ. ನೆಕ್ಸ್ಟ್ ಹೈಟ್ ಬಂದ್ಬಿಟ್ಟು OBC ಮತ್ತು URಗೆ EWSಗೆ 170 ಹೈಟ್ ಇರುತ್ತೆ, SC STಗೆ 162 ಹೈಟ್ ಇರುತ್ತೆ, 162.5. ಆ್ಯಂಡ್ ಗರ್ಲ್ಸ್ OBC EWS UR ಆಗಿದ್ರೆ 157 ಹೈಟ್ ಇರುತ್ತೆ. ಅವ್ರು SC ST ಆಗಿದ್ರೆ ಗರ್ಲ್ಸ್ SC ST ಆಗಿದ್ರೆ 150 ಹೈಟ್ ಇರುತ್ತೆ. ಚೆಸ್ಟ್ ಬಂದ್ಬಿಟ್ಟು ಓನ್ಲಿ ಫಾರ್ ಮೇಲ್, ಚೆಸ್ಟ್ ಎಕ್ಸ್ಟ್ರಾಕ್ಷನ್ ಇರುತ್ತಲ್ಲ ಅದು ಓನ್ಲಿ ಫಾರ್ ಮೇಲ್ಸು 76 to 85 ಸೆಂಟಿಮೀಟರ್ ಒಳಗಡೆ ಇದ್ರೂ ಸಾಕು. ಮಿನಿಮಮ್ 75 ಆದರೂ ನಡೀತಾರೆ, ಮ್ಯಾಕ್ಸಿಮಮ್ 85 ಇರಬೇಕು. ಆ್ಯಂಡ್ ಎಕ್ಸ್ಟೆನ್ಷನ್ ಎಷ್ಟಾಗಬೇಕು ಅಂದರೆ ಎಕ್ಸ್ಪೆನ್ಷನ್ ಬಂದು LP ಆಗಬೇಕಿತ್ತು, 5 ಸೆಂಟಿಮೀಟರ್ ಮಿನಿಮಮ್ ಆಗಲೇಬೇಕು, ಹೌದಾ. ಸೊ ಈಗ ನಾರ್ಮಲ್ ಇದ್ದಾಗ 76 ಇದ್ರೂ ನಡೀತೆ. ಎಕ್ಸ್ಪೆನ್ಷನ್ ಆದಾಗ ಅದು ಎಷ್ಟಾಗಬೇಕು, 81 ಆಗಬೇಕು. ಅಕಸ್ಮಾತ್ 85 ಇದ್ರೆ 90 ಆಗಬೇಕು, ಈ ಥರ. ಸೊ ಆಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ಬೆನಿಫಿಟ್ಸ್ ಆಫ್ NCC. ಸಪೋಸ್ ನೀವು NCC ಆಗಿದ್ರೆ ಅವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ. NCC A ಸರ್ಟಿಫಿಕೇಟ್ ಇದ್ರೆ 5 ಮಾರ್ಕ್ಸ್ ಅವ್ರಿಗೆ ಸಿಗುತ್ತೆ. ಸಪೋಸ್ 200 ಮಾರ್ಕ್ಸ್ ಅಂದರೆ 10 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. NCC B ಸರ್ಟಿಫಿಕೇಟ್ ಇದ್ರೆ 3 ಮಾರ್ಕ್ಸ್ ಸಿಗುತ್ತೆ. NCC A ಸರ್ಟಿಫಿಕೇಟ್ ಆಗಿದ್ರೆ 2% ಸಿಗುತ್ತೆ. ಮಾರ್ಕ್ಸ್ ಎಲ್ಲ 2%, ಹೌದಾ. ಸೊ 100 ಮಾರ್ಕ್ಸ್ ಪೇಪರ್ ಇತ್ತಂದರೆ 5% ಇದ್ದರೆ 5 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ NCC B ಸರ್ಟಿಫಿಕೇಟ್ ಇದ್ರೆ 3 ಮಾರ್ಕ್ಸ್ ಸಿಗುತ್ತೆ 100 ಮಾರ್ಕ್ಸ್ಗೆ. NCC A ಆಗಿದ್ರೆ 100 ಮಾರ್ಕ್ಸ್ಗೆ 2 ಮಾರ್ಕ್ಸ್ ಸಿಗುತ್ತೆ, 200 ಆದರೆ 4 ಮಾರ್ಕ್ಸ್, ಹೌದಾ. ಸೊ ಪೋಸ್ಟ್ ಯಾವುದ್ರಲ್ಲಿ ಇದಾವಪ್ಪ ಅಂದರೆ BSF ಅಲ್ಲಿದೆ, CISF ಅಲ್ಲಿದೆ, CRPF ಅಲ್ಲಿದೆ, SSC ದಲ್ಲಿದೆ, ITBP ದಲ್ಲಿದೆ, ಅಸ್ಸಾಂ ರೈಫಲ್ಸ್ ಇದೆ, SSF ಅಲ್ಲಿದೆ. ಇಷ್ಟೊಂದು ಪೋಸ್ಟ್ ಇದಾವೆ. ಸೊ ನೆಕ್ಸ್ಟು ಎಕ್ಸಾಮ್ ಪ್ಯಾಟರ್ನ್ ಬಂದ್ಬಿಟ್ಟು ನಿಮಗೆ ಮ್ಯಾಥ್ಸಲ್ಲಿ 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸು. ಜನರಲ್ ಇಂಟೆಲಿಜೆನ್ಸಲ್ಲಿ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸು. ಇಂಗ್ಲೀಷಲ್ಲಿ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸು. ಜನರಲ್ ಅವೇರ್ನೆಸ್ಸಲ್ಲಿ 20 ಕ್ವಶನ್ಸ್ ಇದೆ, 40 ಮಾರ್ಕ್ಸ್ ಇರುತ್ತೆ. ಸೊ ಇಷ್ಟು ಡೀಟೇಲ್ಸ್ ಇದೆ. ಸೊ ಯಾರು ಅಪ್ಲೈ ಮಾಡ್ತಾರೆ ಆಲ್ ದ ಬೆಸ್ಟ್ ಹೇಳ್ತಾ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ಬೇಕಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. 100% ನಿಮಗೆ ಜೆನ್ಯೂನ್ ಆಗಿರುವಂಥ IT, ನಾನ್-IT, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಜಾಬ್ ಅಪ್ಡೇಟ್ಸು ಕೊಡ್ತಾ ಇರ್ತೀನಿ. ಸೊ ಯಾರು ಅಪ್ಲೈ ಮಾಡ್ತಾರೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಇದೇ ಥರ ನಿಮ್ಗೆ ಜಾಬ್ ಅಪ್ಡೇಟ್ಸ್ ಬೇಕಪ್ಪ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ. ಯಾವುದ್ರಲ್ಲಿ ಕಂಫರ್ಟ್ ಆಗುತ್ತೆ ಅದರಲ್ಲಿ ಜಾಯ್ನ್ ಆಗಿ 100% ನಿಮಗೆ ಯೂಸ್